press the bell icon on the YouTube app and never miss another update. Hello students, we will continue our discussion in 5-digit number. Let us take fourth main of exercise 1.1. Write the following expanded form of numbers in standard form. ಒಂದು ಆಲ್ರೆಡಿ ಎಕ್ಸಾಂಪಲಲ್ಲಿ ಕೊಟ್ಟಿದ್ದಾರೆ ಅವರು 6 into 10,000 plus 1 into 1000 plus 7 into 100 plus 9 into 10 plus 5 into 1. ಅದನ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರೆದ್ರೆ ಏನಾಗುತ್ತೆ 61,795. ಸೊ ನಾನಿಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೇಳ್ತೀನಿ ಹೆಂಗೆ ಮಾಡೋದು ಅಂತ. ಸಿ 7 into 10,000 plus 2 into 1000 plus 8 into 100 plus 3 into 10 plus 8 into 1. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ನಾವು ನಂಬರ್ಸಲ್ಲಿ ಬರೀತಾ ಹೋಗ್ತೀವಿ. ಸಿ ಬರೀ ನಂಬರ್ಸ್ನ ಮಾತ್ರ ಬರಿತೀವಿ, ಅದ್ರ ಪಕ್ಕದಲ್ಲಿರೋದನ್ನ ಏನು ನಾವು ಬರಿತಾ ಹೋಗಲ್ಲ, ಡೈರೆಕ್ಟಾಗಿ ಬರೆಯೋದಿದು. 7 ನೆಕ್ಸ್ಟ್ 2 8 ಇಲ್ಲೇನಿದೆ 3 8 ದಟ್ 72,838. ಇದು ಡೈರೆಕ್ಟಾಗಿ ಸ್ಟ್ಯಾಂಡರ್ಡ್ ಫಾರ್ಮ್ನ ಬರೆಯೋದು. ಇನ್ನೊಂದು ಮೆಥಡಲ್ಲಿ ಹೆಂಗೆ ಮಾಡ್ಬೋದು ಅಂದರೆ ನೀವು ಇವೆಲ್ಲ ಮಲ್ಟಿಪ್ಲೈ ಮಾಡಬೇಕು. 7 into 10,000 ಅಂದರೆ 70,000 ಪ್ಲಸ್ 2,838. ಅದೆಲ್ಲ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದರೂ ಕೂಡ ನಿಮಗೆ ಇದೇ ಆನ್ಸರೇ ಬರುತ್ತೆ. ಬಟ್ ಎಕ್ಸಾಂಪಲಲ್ಲಿ ಈ ಥರ ಕೊಟ್ಟಿರೋದಕ್ಕೆ ನಾವು ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಹೋಗ್ತಿದ್ದೀವಿ. ಎಕ್ಸಾಂಪಲಲ್ಲಿ ಯಾವ ಥರ ಕೊಟ್ಟಿದ್ದಾರೋ ರಿಮೈನಿಂಗ್ ಪ್ರಾಬ್ಲಮ್ಸ್ನ ಅದೇ ಥರ ಸಾಲ್ವ್ ಮಾಡಬೇಕು ನಾವು. ಸಿ ಹಿಯರ್ ವಿ ಹ್ಯಾವ್ 4. ಇಲ್ಲಿ 0 ಕೊಟ್ಟಿದ್ದಾರೆ, ಏನು ಕೊಟ್ಟಿರ್ತಾರೆ ಅದನ್ನ ಮರಿಬೇಕು. 0 ನೆಕ್ಸ್ಟ್ ಹಿಯರ್ ಆಲ್ಸೋ 0, ಹಿಯರ್ ಆಲ್ಸೋ 0, ಹಿಯರ್ ವಿ ಹ್ಯಾವ್ 1, ದಟ್ ಈಸ್ 40,001. ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಹಿಯರ್ ವಿ ಹ್ಯಾವ್ 6, 3 ಏನಿದೆ 5, 1, 7. ಫಸ್ಟು ನಂಬರ್ಸ್ನೆಲ್ಲ ಬರ್ಕೊಂಡು 3 ನಂಬರ್ಸ್ ಆದಮೇಲೆ ಅಂದರೆ ಬಿಫೋರ್ 1000 ನಾವು ಕಾಮ ಹಾಕ್ತೀವಿ. ಇಲ್ಲಿ 1 1 ನೆಕ್ಸ್ಟ್ ಏನಿದೆ 4 7 4, ದಟ್ ಈಸ್ 11,474. ಈಸ್ ಇಟ್ ಕ್ಲಿಯರ್ ಹೌ ಟು ರೈಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್? ಸೊ ಲೆಟ್ ಅಸ್ go for next main, that is form the greatest and the smallest 5-digit numbers using the following digits without repetition. ಈಗ ಒಂದು ಎಕ್ಸಾಂಪಲ್ ಮಾಡಿ ನೋಡೋಣ ಹೆಂಗೆ ಗ್ರೇಟೆಸ್ಟ್ ಮತ್ತು ಸ್ಮಾಲೆಸ್ಟ್ 5 digits ನಂಬರ್ನ ಬರೆಯೋದು. ಫಿಫ್ತ್ ಮೇನ್ ನಿಮಗೆ ಗೊತ್ತಿದೆ ಆಲ್ರೆಡಿ, ಎಕ್ಸಾಂಪಲಲ್ಲಿ ಹೇಳಿದೆ ಗ್ರೇಟೆಸ್ಟ್ ಅಂದರೆ ಹೆಂಗೆ ಅರೇಂಜ್ ಮಾಡಬೇಕು ನಂಬರ್ಸ್ನ, ಸ್ಮಾಲೆಸ್ಟ್ ಅಂದರೆ ಹೆಂಗೆ ಅರೇಂಜ್ ಮಾಡಬೇಕಂತ. 3 1 4 7 9 ಗ್ರೇಟೆಸ್ಟ್. ನೆಕ್ಸ್ಟ್ ಸ್ಮಾಲೆಸ್ಟ್. ಗ್ರೇಟೆಸ್ಟ್ ಅಂದರೆ ನಾವು ಫಸ್ಟು ಗಿವನ್ ಡಿಜಿಟ್ಸಲ್ಲಿ ಬಿಗ್ಗರ್ ನಂಬರ್ ಅಥವಾ ಗ್ರೇಟರ್ ನಂಬರ್ನ ಸೆಲೆಕ್ಟ್ ಮಾಡ್ತೀವಿ, ಆಮೇಲೆ ಅದಕ್ಕಿಂತ ಸ್ಮಾಲರ್ ನಂಬರ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಗ್ರೇಟೆಸ್ಟ್ ಬರಿತಾ ಇರೋದಕ್ಕೆ ಫಸ್ಟು ಗಿವನ್ ನಂಬರ್ಸಲ್ಲಿ ಗ್ರೇಟೆಸ್ಟ್ ಯಾವುದು ಅಂತ ಚೆಕ್ ಮಾಡ್ತೀವಿ. ಗಿವನ್ ನಂಬರಲ್ಲಿ ಗ್ರೇಟೆಸ್ಟ್ ಯಾವುದು ನಮಗೆ 31479 ನಮಗೆ 9 ಈಸ್ ದ ಗ್ರೇಟೆಸ್ಟ್. ಈಗ ಅದನ್ನ 9 ಬರ್ಕೊಂಡಿದ್ದೀವಲ್ಲ, ರಿಮೈನಿಂಗ್ ಡಿಜಿಟ್ಸಲ್ಲಿ ಮತ್ತೆ ಗ್ರೇಟೆಸ್ಟ್ ಯಾವುದು ಅಂತ ಚೆಕ್ ಮಾಡಿ. ರಿಮೈನಿಂಗ್ ಡಿಜಿಟ್ಸಲ್ಲಿ ನಮಗೆ ನೆಕ್ಸ್ಟ್ ಗ್ರೇಟೆಸ್ಟ್ ಯಾವುದಾಗುತ್ತೆ 7. ಸೊ 7 ಆಯಿತು. ಈಗ ನೆಕ್ಸ್ಟ್ ಗಿವನ್ ಡಿಜಿಟ್ಸಲ್ಲಿ ಮತ್ತೆ ಗ್ರೇಟೆಸ್ಟ್ ಯಾವುದು ಅಂತ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ 4. ಇವೆರಡರಲ್ಲಿ 3 ಮತ್ತು 1, 3 ಮತ್ತು 1ಅಲ್ಲಿ ಗ್ರೇಟೆಸ್ಟ್ ಯಾವುದು ನಮಗೆ 3. ನೆಕ್ಸ್ಟ್ 1. So 97,431 is the greatest number. The smallest ಅಂದರೆ ಗಿವನ್ ಡಿಜಿಟ್ಸಲ್ಲಿ ನಾವೇನು ಮಾಡಬೇಕು, ಫಸ್ಟು
ಸ್ಮಾಲೆಸ್ಟ್ ನಂಬರ್ಸ್ನ ಚೂಸ್ ಮಾಡಬೇಕು. ಸ್ಮಾಲೆಸ್ಟ್ ನಂಬರ್ ಹೇಗೆ, ಈಗ ಗಿವನ್ ಡಿಜಿಟ್ಸಲ್ಲಿ 1 ಈಸ್ ದ ಸ್ಮಾಲೆಸ್ಟ್. ಸೊ ಫಸ್ಟ್ ವಿ ವಿಲ್ ರೈಟ್ 1 ಬಿಟ್ಟರೆ ಮತ್ತೆ ಯಾವುದು ಸ್ಮಾಲೆಸ್ಟ್ ಇದೆ, 3 4 7 9 3. ನೆಕ್ಸ್ಟ್ 4 ಆದಮೇಲೆ 7, ಆಮೇಲೆ 9, that is 13,479. that is smallest number. Is it clear? So let us take second question, that is 8165. ನೀವು ಗ್ರೇಟೆಸ್ಟ್ ನಂಬರ್ 1 ಬರೆದ್ರೆ ಸ್ಮಾಲೆಸ್ಟ್ ನಂಬರ್ನ ಈಸಿಯಾಗಿ ಬರಿಬೋದು. ಹೇಗೆ ಅಂದರೆ ನೀವು ಜಸ್ಟ್ ರಿವರ್ಸ್ ಮಾಡಿರಿ, ಇಲ್ಲಿ 1 3 4 ಇದನ್ನ ಈ ರೈಟಿಂದ ಬರೆದಿರ್ತೀರ, ಇಲ್ಲಿ ಈ ಕಡೆ ಉಲ್ಟಾ ಬರೀತಾ ಹೋಗೋದು ಅಷ್ಟೇ. 1 3 4 7 9 ರಿವರ್ಸ್ ಆರ್ಡರಲ್ಲಿ ಅರೇಂಜ್ ಮಾಡ್ತಾ ಹೋದರೆ ನಮಗೆ ಡೈರೆಕ್ಟಾಗಿ ಸ್ಮಾಲೆಸ್ಟ್ ನಂಬರ್ ಬರುತ್ತೆ. ಸ್ಮಾಲೆಸ್ಟ್ ನಂಬರ್ ಈಸ್ ಜಸ್ಟ್ ರಿವರ್ಸ್ ಆಫ್ ಗ್ರೇಟೆಸ್ಟ್ ನಂಬರ್. ಸೊ ಗ್ರೇಟೆಸ್ಟ್ ಅಂದರೆ ಏನು ಮಾಡಬೇಕು, ಗಿವನ್ ಡಿಜಿಟ್ಸಲ್ಲಿ ಗ್ರೇಟೆಸ್ಟ್ನ ಚೂಸ್ ಮಾಡ್ತೀವಿ. ಗಿವನ್ ಡಿಜಿಟ್ಸಲ್ಲಿ 8 ಈಸ್ ಗ್ರೇಟೆಸ್ಟ್, ರಿಮೈನಿಂಗ್ ಡಿಜಿಟ್ಸಲ್ಲಿ ನೆಕ್ಸ್ಟ್ ಗ್ರೇಟೆಸ್ಟ್ 6, ನೆಕ್ಸ್ಟ್ 5, after 5 2 and 1. this is the greatest number. smallest ಅಂದರೆ ಜಸ್ಟ್ ರಿವರ್ಸ್ ಆಫ್ ಗ್ರೇಟೆಸ್ಟ್ ನಂಬರ್ ಅಂತ ಹೇಳಿದೆ ತಾನೆ. ಸೊ 1 2 5 6 8 is 12,568. so let us take next question, that is 70613. ಫಸ್ಟು ಗ್ರೇಟೆಸ್ಟ್ ಬೇಕು ಅಂದರೆ ಏನು ಮಾಡಬೇಕು, ಫಸ್ಟು ಗ್ರೇಟೆಸ್ಟ್ ನಂಬರ್ನ ಚೂಸ್ ಮಾಡ್ಕೊಳ್ತೀವಿ, ದಟ್ ಈಸ್ 7. ನೆಕ್ಸ್ಟ್ ಗ್ರೇಟೆಸ್ಟ್ 6. ಹೀಗೆ ಟಿಕ್ ಮಾಡ್ತಾ ಹೋಗ್ರಿ, ಅವಾಗ ಕನ್ಫ್ಯೂಸ್ ಆಗೋಲ್ಲ. ನೆಕ್ಸ್ಟ್ 3, ನೆಕ್ಸ್ಟ್ 1, ನೆಕ್ಸ್ಟ್ 0, ದಟ್ ಈಸ್ 76,310. ಈಗ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಸ್ಮಾಲೆಸ್ಟ್ ಬರಿಬೇಕ್ರೆ 0 ಇದ್ದಾಗ ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಬರಿಬೇಕು ಸ್ಮಾಲೆಸ್ಟ್ ನಂಬರ್ನ. ಫಸ್ಟ್ ಸ್ಮಾಲೆಸ್ಟ್ ನಂಬರ್ ಏನಾಗುತ್ತೆ ನಮಗೆ 0 ಆದಮೇಲೆ 1 ಇದೆ, ನೆಕ್ಸ್ಟ್ 3 6 7. ಸಿ ನಮಗೆ ಈ ನಂಬರ್ ಏನಾಗುತ್ತೆ ಅಂದರೆ 1367. ಯಾಕೆ ನಂಬರ್ನ ಹಿಂದ್ಗಡೆ 0 ಇದ್ದರೆ ಅದು ವ್ಯಾಲಿಡ್ ಆಗೋಲ್ಲ ನಮಗೆ. ಸೊ ಇದೇನಾಗುತ್ತೆ 1367. 1367 ಏನಾಗುತ್ತೆ ನಮಗೆ 4 ಡಿಜಿಟ್ ನಂಬರ್ ಆಗುತ್ತೆ. ವಾಟ್ ದೇ ಆರ್ ಆಸ್ಕಿಂಗ್ ಇನ್ ಕ್ವೆಶನ್, ಫಾರ್ಮ್ ದ ಗ್ರೇಟೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್. ಇಲ್ಲಿ ನಮಗೆ ನಾವು ಫಾರ್ಮ್ ಮಾಡಿರೋದೇನು 4 ಡಿಜಿಟ್ ನಂಬರ್ ಆಗುತ್ತೆ. ಸೊ ಏನು ಮಾಡ್ತೀವಿ, ವೆನ್ ಎವರ್ 0 ಈಸ್ ಪ್ರೆಸೆಂಟ್ ಯು ಹ್ಯಾವ್ ಟು ಜಸ್ಟ್ ಇಂಟರ್ಚೇಂಜ್ ದ 0 ಆ್ಯಂಡ್ ದ ನಂಬರ್ ನೆಕ್ಸ್ಟ್ ವಿ ಹ್ಯಾವ್. ಈಗ 0 ಮತ್ತು 1ನ ಜಸ್ಟ್ ಇಂಟರ್ಚೇಂಜ್ ಮಾಡ್ತೀವಿ. ನೆನ್ಪಿಟ್ಕೊಡ್ರಿ, ಯಾವಾಗ 0 ಬರುತ್ತೆ ಆವಾಗಿಲ್ಲ ಇಲ್ಲಿ 0 1 ಇರೋದನ್ನ ನಾವೇನು ಮಾಡ್ತೀವಿ 1 0, that is 10,367. that is the smallest 5 digit number. is it clear? 0 ಬಂದಾಗ ಇಂಟರ್ಚೇಂಜ್ ಮಾಡಬೇಕು. ನೆಕ್ಸ್ಟ್ ಫೋರ್ತ್ ಕ್ವೆಶನ್ 64570. ಇಲ್ಲೂ ಫಸ್ಟು ಗ್ರೇಟೆಸ್ಟ್ ನಂಬರ್ನ ಬರಿತೀವಿ. ಗ್ರೇಟೆಸ್ಟ್ ನಂಬರ್ 7, ನೆಕ್ಸ್ಟ್ 7 ಆದಮೇಲೆ 6 5 4 0. 76,540 ಇಸ್ ದ ಗ್ರೇಟೆಸ್ಟ್ ನಂಬರ್. ಇಲ್ಲೂ ಅಷ್ಟೇ 0 ಇದೆ ಅಲ್ವಾ, ಫಸ್ಟ್ ಬರ್ಕೊಡ್ರಿ 0 4 5 6 7. ಇದು 4 ಡಿಜಿಟ್ ನಂಬರ್ ಆಗುತ್ತೆ. 0 ಬಂದಾಗ ಏನು ಮಾಡ್ತೀವಿ, ಜಸ್ಟ್ ಇಂಟರ್ಚೇಂಜ್ ಮಾಡ್ತೀವಿ. ದಟ್ ಈಸ್ 4 ಮತ್ತು 0 ಇಂಟರ್ಚೇಂಜ್ ಮಾಡಿದ್ರೆ ಏನಾಗುತ್ತೆ ನಮಗೆ 40,567 is the smallest 5 digit number. So let us take fifth question. 25,734. Greatest number ಅಂದರೆ first you will choose greatest numbers. 7, after 7 we have 5, after 5 we have
4 3 2. 75,432 is the greatest. Smallest ಅಂದರೆ just reverse ಮಾಡಿರಿ. That is 23,457 is the smallest number. Is it clear how to write the greatest and smallest numbers? So let us take next main. Do you remember what is succeeding number and what is preceding number? As we are discussed in our previous classes, what is preceding, what is succeeding, what is successor and what is predecessor. So let us see what they are given. Complete the table. Complete the table. ಏನು ಕೊಟ್ಟಿದ್ದಾರೆ? preceding number. ಪ್ರಿಸೀಡಿಂಗ್ ನಂಬರ್ ಅಂತಂದರೆ ನೆನ್ಪಿಟ್ಕೊಳ್ಳಿ, ಬಿಫೋರ್ ನಂಬರ್ ಅಂತ ಹೇಳ್ತೀವಿ. ಪ್ರಿಸೀಡಿಂಗ್ ನಂಬರ್ ಆ್ಯಂಡ್ ನಂಬರ್, ನೆಕ್ಸ್ಟ್ ಸಕ್ಸೀಡಿಂಗ್ ನಂಬರ್. ಸಕ್ಸೀಡಿಂಗ್ ಅಂದರೆ ಆಫ್ಟರ್ ನಂಬರ್, ಪ್ರಿಸೀಡಿಂಗ್ ನಂಬರ್ ಅಂದರೆ ಬಿಫೋರ್ ನಂಬರ್. ಬಿಫೋರ್ ನಂಬರ್ ಹೆಂಗೆ ಸಿಗುತ್ತೆ ಅಂದರೆ ನಂಬರ್ನ 1ಇಂದ ಮೈನಸ್ ಮಾಡಬೇಕು. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ಫಸ್ಟ್ ಕ್ವೆಶನ್, ಪ್ರಿಸೀಡಿಂಗ್ ನಂಬರ್. ಪ್ರಿಸೀಡಿಂಗ್ ನಂಬರ್ ಅಂದರೆ ಬಿಫೋರ್ ನಂಬರ್. ಬಿಫೋರ್ ಅಂದರೆ ಜಸ್ಟ್ 1ನ ಮೈನಸ್ ಮಾಡಬೇಕು. 57,839. 839ನ ಹಿಂದಿನ ನಂಬರ್ ಏನಾಗಿರುತ್ತೆ ನಮಗೆ? ಬಿಫೋರ್ ನಂಬರ್ 838. ದಟ್ ಈಸ್ 57,838. ಗೊತ್ತಾಗಿಲ್ಲ ಅಂದರೆ ಏನು ಮಾಡಬೇಕು? ಸಬ್ಟ್ರಾಕ್ಷನ್ ಮಾಡಬೇಕು. ಹೆಂಗೆ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ? ಒಂದು ಪ್ರಾಬ್ಲಮಿಗೆ ನಾನು ತೋರಿಸ್ತೇನೆ. 57,830 ಇದಿಸ್ ದ ಗಿವನ್ ನಂಬರ್. ನಮಗೆ ಪ್ರಿಸೀಡಿಂಗ್ ನಂಬರ್ ಬೇಕು ಅಂದರೆ ಏನು ಮಾಡಬೇಕು? 1ಇಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು. 1ನಲ್ಲಿ 9ನಲ್ಲಿ 1 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 8. ದಿಸ್ ದ ಪ್ರಿಸೀಡಿಂಗ್ ನಂಬರ್. ಸಕ್ಸೀಡಿಂಗ್ ನಂಬರ್. ಸಕ್ಸೀಡಿಂಗ್ ನಂಬರ್ ಅಂದರೆ ಆಫ್ಟರ್ ನಂಬರ್. ಹೆಂಗೆ ಮಾಡಬೇಕು? ನಾವು ಪ್ಲಸ್ 1ನ ಆ್ಯಡ್ ಮಾಡಬೇಕು. 1 ಆ್ಯಡ್ ಮಾಡಿದರೆ ಏನಾಗುತ್ತೆ ನಮಗೆ? ಗಿವನ್ ನಂಬರಿಗೆ 1 ಆ್ಯಡ್ ಮಾಡ್ತೀವಿ. 9 + 1 10, 3 + 1 4. ದಟ್ ಈಸ್ 57,840. ಡೈರೆಕ್ಟಾಗಿ ಬರೆಯೋದಿದ್ರೆ ಡೈರೆಕ್ಟಾಗಿ ಬರೀಬೋದು. ಗೊತ್ತಾಗಿಲ್ಲ ಅಂದರೆ ಸಕ್ಸೀಡಿಂಗ್ ನಂಬರಿಗೆ ಪ್ಲಸ್ ಮಾಡ್ತೀರಿ, ಪ್ರಿಸೀಡಿಂಗ್ ನಂಬರಿಗೆ -1 ಮಾಡಿ ಬರೀತೀವಿ. ನೆಕ್ಸ್ಟ್ 18,375. ಪ್ರಿಸೀಡಿಂಗ್ ನಂಬರ್ ಕೊಟ್ಟಿದ್ದರೆ ನಾವು ನೆಕ್ಸ್ಟ್ ನಂಬರ್ ಬೇಕು ಅಂದರೆ ಏನು ಮಾಡಬೇಕು? +1ನ ಆ್ಯಡ್ ಮಾಡಬೇಕು. ದಟ್ ಈಸ್ 18,376. ನೆಕ್ಸ್ಟ್ ಸಕ್ಸೀಡಿಂಗ್ ನಂಬರ್ ಅಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ. ಗೊತ್ತಾಗಿಲ್ಲ ಅಂದರೆ ಏನು ಮಾಡಿರಿ? ಆ್ಯಡ್ ಮಾಡಿರಿ. 18,377. ಜಸ್ಟ್ ಆ್ಯಡ್ ಮಾಡ್ತಾವೆ. 75, 76, 77. ನೆಕ್ಸ್ಟ್ ಥರ್ಡ್ 40,779. ಸಾರಿ, ಏನು ಗಿವನ್ ಕ್ವೆಶನ್ ಏನು? 40,781. ಈಗ ನಮಗೆ ಸಕ್ಸೀಡಿಂಗ್ ನಂಬರ್ ಕೊಟ್ಟಿದ್ದಾರೆ. ನಾವು ನಂಬರ್ ಮತ್ತು ಪ್ರಿಸೀಡಿಂಗ್ ನಂಬರ್ನ ಬರೀಬೇಕು. 781. 781ನ ಪ್ರಿಸೀಡಿಂಗ್ ನಂಬರ್ ಅಂದರೆ ಬರೀ ನಂಬರ್ ಬೇಕು ಅಂದರೆ ನಮಗೆ ಹಿಂದ್ಗಡೆ ನಂಬರ್ ತಗೋಬೇಕು. 40,780. 81 ಇದ್ದಿದ್ದು ನಮಗೇನಾಗುತ್ತೆ? 80 ಆಗುತ್ತೆ. ಇಲ್ಲಿ 80 ಇದ್ದಿದ್ದು ಏನಾಗುತ್ತೆ? ಮತ್ತೆ -1 ಮಾಡಿದರೆ ನಮಗೆ 79. 40,779. ಈಸ್ ಇಟ್ ಕ್ಲಿಯರ್? ಹೆಂಗೆ ನಾವು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಫೋರ್ತ್ ಕ್ವೆಶನ್. ಎಲ್ಲಿ ಏನು ಕೊಟ್ಟಿದ್ದಾರೆ? ಇಲ್ಲಿ ನಂಬರ್ ಕೊಟ್ಟಿದ್ದಾರೆ. 88,000
890. ಹೆಂಗೆ ಮಾಡ್ತೀವಿ? ಪ್ರಿಸೀಡಿಂಗ್ ನಂಬರ್ ಅಂದರೆ -1 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನಾಗುತ್ತೆ? 90 ಇದ್ದಿದ್ದು ಏನಾಗುತ್ತೆ ನಮಗೆ? 889. ಇಸ್ ಇಟ್ ಕ್ಲಿಯರ್? ಸಕ್ಸೀಡಿಂಗ್ ನಂಬರ್ ಅಂದರೆ +1 ಆ್ಯಂಡ್ 88,891. This is a succeeding number. Last question, that is 13,586. Is it clear? 13,586. ಹೇಗೆ ಮಾಡ್ತೀರಿ? 586ನ ಬಿಫೋರ್ ನಂಬರ್ ಏನಿರುತ್ತೆ? 13,585. 585ನ ಬಿಫೋರ್ ನಂಬರ್ ನಮಗೆ 13,584. This is a complete table. Is it clear how to write the preceding number and succeeding number? So let us take next main, that is 7th main. Seventh main, follow the pattern and complete the series. ಕಂಪ್ಲೀಟ್ ದ ಸೀರೀಸ್ ಅಂದರೆ ನಾನು ಆಲ್ರೆಡಿ ಎಕ್ಸಾಂಪಲಲ್ಲಿ ಸಾಲ್ವ್ ಮಾಡಿಸಿದ್ದೀನಿ. ಸ್ಕಿಪ್ ನಂಬರ್ಸ್ ಇರುತ್ತೆ, ಕರೆಕ್ಟಾಗಿ ನಂಬರ್ಸ್ನ ಅಬ್ಸರ್ವ್ ಮಾಡಿ ಬ್ಲ್ಯಾಂಕ್ನ ನಾವು ಫಿಲ್ ಮಾಡ್ತಾ ಹೋಗಬೇಕು. 23,344, 23,444, 23,544, ರಿಮೈನಿಂಗ್ ಬ್ಲ್ಯಾಂಕ್ಸ್ ನಾವು ಫಿಲ್ ಮಾಡಬೇಕು. ಫಸ್ಟ್ ನಿಧಾನಕ್ಕೆ ಅಬ್ಸರ್ವ್ ಮಾಡಿ. 23,344 ಏನು ಡಿಫ್ರೆನ್ಸ್ ಇದೆ? 344, 444, 100 ಡಿಫ್ರೆನ್ಸ್ ಇದೆ ನಮಗೆ ಇಲ್ಲಿ. ಮತ್ತು 23,444ಗೆ 23,544ಗೆ ಮತ್ತೆ 100 ಡಿಫ್ರೆನ್ಸ್ ಇದೆ. ಸೊ 23,000 ಇವೆರಡಕ್ಕೂ ಡಿಫ್ರೆನ್ಸ್ ತೆಗೀರಿ. ಏನಾಗುತ್ತೆ ನಮಗೆ? ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ 100 ಡಿಫ್ರೆನ್ಸ್ ಬರುತ್ತೆ. ಅದೇ ಥರ ಈ ಎರಡಕ್ಕೂ ಕೂಡ ನೀವು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 100 ಡಿಫ್ರೆನ್ಸ್ ಬರುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ನಮಗೆ 100ನ ಆ್ಯಡ್ ಮಾಡ್ತಾ ಹೋಗಬೇಕು ಅಂತ. ಡೈರೆಕ್ಟಾಗಿ ಆನ್ಸರ್ ಬರೀಬೋದು ನೀವು. 344 ಇದೆ, 23,344, 23,444. ನೆಕ್ಸ್ಟ್ ಏನಿದೆ? 23,544. 544 ಆದಮೇಲೆ ಏನು ಬರುತ್ತೆ ನಮಗೆ? 544ಗೆ ಮತ್ತೆ 100 ಆ್ಯಡ್ ಮಾಡಿದ್ರೆ ಏನಾಗುತ್ತೆ ನಮಗೆ? 23,644. ಗೊತ್ತಾಗಿಲ್ಲ ಅಂದರೆ ಹೆಂಗೆ ಮಾಡಬೇಕು? 23,544ಗೆ 100 ಆ್ಯಡ್ ಮಾಡಿ. 4, 5 + 1 6, ದಟ್ ಈಸ್ 23,644. ನೆಕ್ಸ್ಟ್ ನಂಬರ್ 100 ಆ್ಯಡ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ನಂಬರ್ ಸಿಗುತ್ತೆ ನಮಗೆ. 100 ಆ್ಯಡ್ ಮಾಡ್ತೀವಿ. 6 + 1 7, ದಟ್ ಈಸ್ 23,744. 100 ಆ್ಯಡ್ ಮಾಡ್ತಾ ಹೋದರೆ ನಮಗೆ ನೆಕ್ಸ್ಟ್ ನಂಬರ್ ಸಿಗ್ತಾ ಹೋಗುತ್ತೆ. ಇದೆಲ್ಲ ಬರೆಯೋ ನೆಸೆಸಿಟಿ ಏನಿಲ್ಲ, ಡೈರೆಕ್ಟಾಗಿ ಆನ್ಸರ್ಸ್ ಹೆಂಗೆ ಬಂತು ಅಂತ ಗೊತ್ತಾಗಬೇಕು ಅಂದರೆ ಜಸ್ಟ್ ಇದನ್ನ ಹೆಂಗೆ ಅಂತ ತಿಳ್ಕೊಳ್ಳಿ. ಆನ್ಸರ್ ಈಸ್ 23,644 ಆ್ಯಂಡ್ 23,744. ನೆಕ್ಸ್ಟ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಡೈರೆಕ್ಟಾಗಿ ಆನ್ಸರ್ಸ್ನ ಬರಿಬೋದು. 15,790, 35,790, 55,790, ಸೊ ಫಸ್ಟ್ ಯಾವಾಗಲೂ ಎರಡು ನಂಬರ್ಗೆ ಡಿಫ್ರೆನ್ಸ್ ತಗೊಳ್ತೀವಿ. ಈಗ ಡಿಫ್ರೆನ್ಸ್ ತಗೊಳ್ರಿ. 2 ನಂಬರ್ಸಿಗೂ 35,790, 15,790.
ಡಿಫ್ರೆನ್ಸ್ 3 1 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 2 ಏನು ಬಂತು ನಮಗೆ ಡಿಫ್ರೆನ್ಸು 20,000. ಅದು ಏನು ವಾಟ್ ಇಟ್ ಮೀನ್ಸ್ 20,000 ಆ್ಯಡ್ ಮಾಡ್ತಾ ಹೋದರೆ ನಿಮಗೆ ನೆಕ್ಸ್ಟ್ ನಂಬರ್ ಸಿಗ್ತಾ ಹೋಗುತ್ತೆ ಅಂತ. ಸೊ ನಮಗೆ ಇದಾದಮೇಲೆ ನೆಕ್ಸ್ಟ್ ನಂಬರ್ಸ್ ಬೇಕಲ್ವಾ, 55,790ಗೆ ನೆಕ್ಸ್ಟ್ ನಂಬರ್ ಏನು ಅಂದರೆ 20,000 ಆ್ಯಡ್ ಮಾಡಿದ್ರೆ ಗೊತ್ತಾಗುತ್ತೆ. ದಟ್ ಈಸ್ 75,790. 75,790. ನೆಕ್ಸ್ಟ್ ನಂಬರ್ ಗೊತ್ತಾಗಬೇಕು ಅಂದರೆ ಮತ್ತೆ ಈ ಡಿಫ್ರೆನ್ಸ್ನ ಆ್ಯಡ್ ಮಾಡ್ತೀವಿ. 75,790ಗೆ ಏನು ಮಾಡಬೇಕು, 20,000 ಆ್ಯಡ್ ಮಾಡ್ತೀವಿ. ದಟ್ ಈಸ್ 95,790. 95,790. Is it clear how to solve these type of problems? So let us take next question. $88,888, 78,888, 68,888. ಅಬ್ಸರ್ವ್ ಮಾಡಿರಿ ಕ್ವೆಶನ. 88,888, 78,888, 68 ಏನಾಗ್ತಾಯಿದೆ, 10 ಕಡಿಮೆ ಆಗ್ತಾಯಿದೆ. 88, 78, 68 ಮತ್ತು 68 ಆದಮೇಲೆ ನಮಗೇನು ಬರುತ್ತೆ, 58,000. ಡೈರೆಕ್ಟಾಗಿ ಗೊತ್ತಾದರೆ ಡೈರೆಕ್ಟಾಗಿ ಬರೆಯೋದು. 58,888. 58ಇಂದ ನೆಕ್ಸ್ಟ್ ಏನು ಬರುತ್ತೆ, 48,888. ಇದು ಡೈರೆಕ್ಟ್ ಮೆಥಡ್. ನಿಮಗೆ ಗೊತ್ತಾಗಿಲ್ಲ ಅಂದರೆ ಏನು ಮಾಡ್ತೀರಿ ಅಂದರೆ ಇವೆರಡಕ್ಕೂ ಡಿಫ್ರೆನ್ಸ್ ತೆಗಿತೀರಾ. ಇಲ್ಲಿ ನಂಬರ್ ಡಿಕ್ರೀಸ್ ಆಗ್ತಾ ಹೋಗ್ತಿದೆ. 88,888ನ ಕಡಿಮೆ 78,000, 10,000 ಕಡಿಮೆ ಆಗಿದೆ ಅಲ್ವಾ. ಫಸ್ಟು ಎಷ್ಟು ಕಡಿಮೆ ಆಗಿದೆ ಅಂತ ಸಬ್ಟ್ರ್ಯಾಕ್ಟ್ ಮಾಡಿ ನೋಡಿರಿ. ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮಗೆ 10,000 ಅಂದರೆ ಈ ನಂಬರಿಂದ ಈ ನಂಬರಿಗೆ ಹೋಗ್ಬೇಕಂದ್ರೆ ನಾವು 10,000ನ ಕಡಿಮೆ ಮಾಡಬೇಕು. ಸೊ ಈ ನಂಬರ್ನ ನೆಕ್ಸ್ಟ್ ನಂಬರ್ ಗೊತ್ತಾಗಬೇಕು ಅಂದರೆ ಏನು ಮಾಡ್ತೀರಿ, ಸಬ್ಟ್ರ್ಯಾಕ್ಟ್ ಮಾಡ್ತೀರಿ. ಸೊ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಸಬ್ಟ್ರ್ಯಾಕ್ಷನ್ ಬರುತ್ತೆ ಅಲ್ವಾ ಎಲ್ರಿಗ. ಸಬ್ಟ್ರ್ಯಾಕ್ಟ್ ಮಾಡಿ ನೋಡಿರಿ. ದಟ್ ಈಸ್ 58,888. ಈಗ ಮತ್ತು 58,888ಅಲ್ಲಿ ಮತ್ತೆ 10,000 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 48,888. ಟ್ರೈ ಮಾಡಿ ಆನ್ಸರ್ ಬೈ. So next we have fourth question. $30,453, 36,453, 39,453. ಇಲ್ಲಿ ಮಿಡಲಲ್ಲಿ ಬ್ಲ್ಯಾಂಕ್ ಇದೆ. ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಹೆಂಗೆ ಮಾಡಬೇಕು ಅಂದರೆ, ಇವೆರಡು ಕಂಟಿನ್ಯೂ ಪ್ರಾಬ್ಲಮ್ ಇದೆ ಅಲ್ವಾ. ಸೊ ಕಂಟಿನ್ಯೂ ನಂಬರ್ ಇದೆ, ಆವಾಗ ಅವೆರಡಕ್ಕೂ ಡಿಫ್ರೆನ್ಸ್ ತಗೊಳ್ತೀವಿ. ಯಾವಾಗಲೂ ಬಿಗ್ಗರ್ ನಂಬರಿಂದ ಸ್ಮಾಲರ್ ನಂಬರ್ನ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಸಬ್ಟ್ರ್ಯಾಕ್ಟ್ ಮಾಡಿರಿ. 5 5 ಆದರೆ 0, 4 4 ಆದರೆ 0, 9 6 ಆದರೆ 3. ಡಿಫ್ರೆನ್ಸ್ ಎಷ್ಟು ಬರ್ತಾಯಿದೆ ನಮಗೆ, 3,000. ಅಂದರೆ ಮೀನಿಂಗ್ ಏನಂದರೆ 3,000ನ ಆ್ಯಡ್ ಮಾಡ್ತಾ ಹೋದರೆ ನಮಗೆ ನೆಕ್ಸ್ಟ್ ನಂಬರ್ ಸಿಗ್ತಾ ಹೋಗುತ್ತೆ. ಫಸ್ಟ್ ಬ್ಲ್ಯಾಂಕು ಇಲ್ಲಿದೆ. ಸೊ ಈ ನಂಬರಿಗೆ 3,000 ಆ್ಯಡ್ ಮಾಡ್ತೀರಾ. 30,000
453ಗೆ ಏನು ಮಾಡಬೇಕು 3000 ಆ್ಯಡ್ ಮಾಡ್ತೀರಾ. ಏನಾಗುತ್ತೆ 33,453 ಅದು ಫಸ್ಟ್ ಬ್ಲ್ಯಾಂಕ್ ಫಿಲ್ ಆಯಿತು. ನೆಕ್ಸ್ಟ್ ಈ ನಂಬರಿಗೆ 3000ನ ಆ್ಯಡ್ ಮಾಡಬೇಕು. 39,453ಗೆ ಏನು ಮಾಡ್ತೀರಾ 3000 ಆ್ಯಡ್ ಮಾಡಬೇಕು. ಎಲ್ಲ ಆ್ಯಡ್ ಮಾಡಬೇಕು, ಎಲ್ಲ ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂತ ನೀಟಾಗಿ ನೋಡ್ಕೊಳ್ರಿ. ಏನಾಗುತ್ತೆ 42,453 42,453 ದಿಸ್ ಆನ್ಸರ್. ಗೊತ್ತಾಯ್ತಾ ಹೆಂಗೆ ಸಾಲ್ವ್ ಮಾಡಬೇಕು ಅಂತ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ದಟ್ ಈಸ್ 5th. $58,600, $62,600, $66,600 to blank. ಈಗೇನು ಮಾಡಬೇಕು, ಇವೆರಡಕ್ಕೂ ಡಿಫ್ರೆನ್ಸ್ ತೆಗೀರಿ. 62,600 ಮೈನಸ್ 58,600. ಬಾರೋ ತಗೋಬೇಕು. 12ನಲ್ಲಿ 8 ಹೋದರೆ ಎಷ್ಟಾಗುತ್ತೆ 4. ಏನು ಡಿಫ್ರೆನ್ಸ್ ಎಷ್ಟು ಬಂದು ನಮಗೆ 4,000 ಅಂದರೆ ಮೀನಿಂಗು ನೆಕ್ಸ್ಟ್ ನಂಬರ್ ಬೇಕು ಅಂದರೆ ನಾವು 4,000 ಆ್ಯಡ್ ಮಾಡ್ತಾ ಹೋಗಬೇಕು ಅಂತ ಅರ್ಥ. ಸೊ ನಮಗೆ ಈ ನಂಬರಿಗೆ ನೆಕ್ಸ್ಟ್ ನಂಬರ್ ಬೇಕಲ್ವಾ. ಸೊ ವಾಟ್ ವಿಲ್ ಡು 66,600 ವಿಲ್ ಆ್ಯಡ್ 4,000 that is 70,600. Next what you will do, will add again 4,000. That is 74,600. $74,600. This is how to solve the pattern problems. ಈ ಪ್ಯಾಟರ್ನ್ಸ್ ಕೊಟ್ಟಿದ್ರೆ ಫಸ್ಟು ಒಂದೆರಡು ನಂಬರ್ಸ್ನ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ರಿಮೈನಿಂಗ್ ನಂಬರ್ಸ್ನ ಹೇಗೆ ಫಿಲ್ ಮಾಡೋದು. ಡೈರೆಕ್ಟಾಗಿ ಬೇಕಿದ್ರೆ ಡೈರೆಕ್ಟಾಗೂ ಮಾಡ್ಬೋದು, ಗೊತ್ತಾಗಿಲ್ಲ ಅಂದರೆ ಈ ಥರ ಪ್ರೊಸೀಜರ್ನ ಫಾಲೋ ಮಾಡಿ ಮುಂದೆ ಇರೋ ಬ್ಲ್ಯಾಂಕ್ಸ್ನ ಹೆಂಗೆ ಫಿಲ್ ಮಾಡಬೇಕು ಅಂತ. ಇಸ್ ಇಟ್ ಕ್ಲಿಯರ್? ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ವಿ ವಿಲ್ continue our discussion in next class.